ಶಿವಮೊಗ್ಗ ನಗರದ BH ರಸ್ತೆಯಲ್ಲಿ ಐಸ್ ಕ್ರೀಮ್ ಗಾಡಿಯನ್ನು ಇಟ್ಕೊಂಡಿದ್ದ. ಐಸ್ ಕ್ರೀಮ್ ಗಾಡಿಯನ್ನು ಚೆನ್ನಾಗಿತ್ತು. ಐಸ್ ಕ್ರೀಮ್ ತುಂಬಿಕೊಟ್ಟ 10 ರೂಪಾಯಿಗೆ. ಚೆನ್ನಾಗೇನೆ ಟೇಸ್ಟ್ ಇರಲಿಲ್ಲ. ಅದು ಫಲೂದಾನ ಒಂದು ಗ್ಲಾಸಲ್ಲಿ ಹಾಕೊಂಡು ಹಳೆಯ ಬಟ್ಟೆನ ಮುಚ್ಚಿಟ್ಟಿದ್ದ. ಫಲೂದ ಎಲ್ಲ ಕೊಡ್ತಾರೆ, ಐಸ್ ಕ್ರೀಮ್ ಅನ್ನು ಕೊಡ್ತಾರೆ. ಆದ್ರೆ ನೋಡಿ, ಬೆಳಿಗ್ಗೆ ನಾನು ಅಲ್ಲೆಲ್ಲ ಹೋದಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಕಣ್ಣಿಗೆ ಬಿತ್ತು. ಎಲ್ಲಪ್ಪ ಅಂತಂದ್ರೆ ಶಿವಮೊಗ್ಗದ ವಿಷ್ಣು ಭವನ್ ಡೌನ್ ಅಲ್ಲಿ ಇದೆ ನೋಡಿ ಫ್ಯಾಕ್ಟ್ರಿ. ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇಲ್ಲೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಐಸ್ ಕ್ರೀಮ್ ಯಾವ ಟೈಪ್ ತಯಾರು ಮಾಡ್ತಾ ಇದಾರೆ ಅಂತೇಳಿ. ನೈಜವಾದ ಐಸ್ ಕ್ರೀಮ್ ಫ್ಯಾಕ್ಟ್ರಿಯ ಪಿಕ್ಚರ್ ನೋಡ್ರಿ. ಅಲ್ಲೆಲ್ಲ ಏನ್ ಗಲೀಜ್ರಿ. ಇದ್ರಲ್ಲೆಲ್ಲ ಹಾಕಿ ಐಸ್ ಕ್ರೀಮ್ ಅನ್ನ ಮಾಡ್ತಾರಂತೆ. ಏನ್ ಗಲೀಜಿತ್ರಿ. ಇನ್ನೇನೋ ಹಿಟ್ಟನ್ನ ಕಲಸಿಟ್ಟಿದ್ದ. ನಾನು ಹೋಗಿ ಬೆಡ್ಶೀಟ್ ತೆಗೆದೆ. ಬೆಡ್ಶೀಟ್ ಮುಚ್ಚಿಟ್ಟಿದ್ದ. ನೋಡಕ್ಕಂತೂ ದೊಡ್ಡ ಕರ್ಮ ಕಾಂಡ ಕಣ್ರಿ. ಕಾರ್ಪೊರೇಷನ್ ಹೆಲ್ತ್ ಆಫೀಸರ್ಸು, FSSAI ಫುಡ್ನವರು ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಯಾವ ಫ್ಯಾಕ್ಟ್ರಿ ಎಲ್ಲ ಐಸ್ ಕ್ರೀಮ್ ತಯಾರು ಮಾಡ್ತಾರೆ, FSSAI ಲೈಸೆನ್ಸ್ ಮಾಡಿಸ್ಯಾರ, ಎಲ್ಲ ಎನ್ಕ್ವೈರಿ ಮಾಡಿ ಸಮಿ. ಹಾಗೆ ಇದೆ ನೋಡಿ, ಎಷ್ಟು ಗಲೀಜ್ ಇದೆ ಫ್ಯಾಕ್ಟ್ರಿ. ಕೇಳಿದ್ರೆ ಇನ್ನೊಂದು 3 ದಿವಸ ಟೈಮ್ ಕೊಡಿ ಸರ್, ಎಲ್ಲ ಕ್ಲೀನ್ ಮಾಡ್ತೀವಿ ಅಂತಾರೆ. ಹಿಡಿದಿರ್ತಕ್ಕಂಥ ಸ್ಟೀಲ್ ಪ್ಲೇಟಲ್ಲೆಲ್ಲ ಐಸ್ನೆಲ್ಲ ಹಾಕಿ ಬಾ ಏನ್ ಗಲೀಜ್ರಿ ನೋಡ್ರಿ. ಉಳಿದಿರ್ತಕ್ಕಂಥ ಬಾದಾಮಿ ಹಾಲನ್ನು ಅವನು ಮಾರನೇ ದಿವಸನು ಬಳಸ್ತಾನೆ ಅಂತ ಕಾಣಿಸುತ್ತೆ. ಇದೇ ಹುಡುಗ ಕೇಳಿದ್ರೆ ಮಾಲೂಮ್ ನೈ ಅಂತಂದು ಮಕ ತಿರ್ಸ್ಕೊಂತಾನೆ ನೋಡಿ. ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನು ವಹಿಸ್ಕೊಬೇಕು. ನೀವೆಲ್ಲ ಇಸ್ಕೊಂಡು ತಿನ್ಬೇಡಿ. ಶಿವಮೊಗ್ಗದಲ್ಲೆಲ್ಲ ಬ್ಯಾನ್ ಮಾಡಿ.